ಬಹುಶಃ ನಾನಂದಾಗಿ ನೋಡ್ಕೊಂಡ ಬಹುಶಃ ಆ ಶಶಿಕಾಂತ್ ಅವರು ಮಾಡಿದ ಮಾತು ಇವತ್ತು ಅದು ಯಾರಿಗಾದ್ರೂ ಒಬ್ಬರಿಗೆ ಅನ್ವಯಿಸಿದ್ರೆ ಅದು ಏಕೈಕ ವ್ಯಕ್ತಿ ವಿನೋದ. ತಾಯಿನ ಒಂದು ರೀತಿ ಎರಡು ಈ ಲೈಫ್ ಇನ್ಶೂರೆನ್ಸ್ ಆಫ್ ಕಾರ್ಪೊರೇಷನ್ ನಲ್ಲಿ ಒಂದು 2 ಕೈಗೆ ದೀಪ ಆಗ ನೋಡ್ಕೊಳ್ಳುವಂತ ಒಂದು ವ್ಯವಸ್ಥೆ. ಅದಕ್ಕೆ ಲೈಫ್ ಇನ್ಶೂರೆನ್ಸ್ ಕಾರ್ಪೊರೇಷನ್, ಲೈಫ್ ಪರ್ಮನೆಂಟ್ ಕಾರ್ಪೊರೇಷನ್. ನಿನ್ನಂತ ಮಗ ಮುಖ್ಯ ಸಾಧ್ಯ ಇಲ್ಲ, ತಾಯಿ ಮುಖ್ಯ ಸಾಧ್ಯ ಇಲ್ಲ, ನಿನ್ನ ಬಾಯಿ ನಾವು ಏನು ಹೇಳಬೇಕು ಅಂದ್ರೆ ನಾವು ಮಾತಾಡ್ತಾ ಇದ್ದೀವಿ. ನನ್ನ ತಾಯಿಯ ಪ್ರೀತಿಯ ಏನು ರಕ್ತ ಸಂಬಂಧ ಅಂತ ಹೇಳುವ ಈ ತಾಯಿ ಮೊದಲು ಚೆನ್ನಾಗಿ ಅಂತ ಕೆಲಸಕ್ಕೆ ಬಂದವರು ಅಂತ ಹೇಳ. ನಾವು ಇನ್ನೂ ಹೋಗ್ಲಿಲ್ಲ ಅಂದ್ರೆ ಈ ಜೀವಗಳು ಉಳಿಯೋದೋ ಇಲ್ವೋ ಅಂತ ಅನ್ಕೊಂಡು ನಮ್ಮನ್ನ ಪ್ರೀತಿಯಿಂದ ಮಾತಾಡಿಸಿ ಮತ್ತೆ ನನ್ನ ತಾಯಿಯವರು ಆಯುಷನ್ನ ಅಭಿವೃದ್ಧಿ ಮಾಡಿ ಪ್ರೋತ್ಸಾಹ ಕೊಟ್ಕೊಂಡು ಇಲ್ಲೇ ಕೂತ್ಕೊಂಡಿರುವಂತ ದೇವರುಗಳು ಅಂತ ಹೇಳ. ಏನಂತ ಹೇಳಿ ಜೀವನ ಇಡೀ ನನ್ನ ತಾಯಿಯವ್ರ ಜೊತೆ ಕಾಲ ಕಳೆದೆ. ಸಾಕಷ್ಟು ಅನುಭವ ಆಯಿತು. ನೋವು ಏನು ಅಂತ ಅರ್ಥ ಆಯ್ತು, ಹೆಣ್ಣು ಅಂದ್ರೆ ಏನು ಅಂತ ಅರ್ಥ ಆಯ್ತು, ತಾಯಿ ಅಂದ್ರೆ ಏನು ಅಂತ ಅರ್ಥ ಆಯ್ತು, ತಾಯಿ ಕಷ್ಟ ಅಂದ್ರೆ ಏನು ಅಂತ ಅರ್ಥ ಆಯ್ತು. ಒಬ್ಬ ಮಗನ ಸಾಕಕ್ಕೆ ಆ ತಾಯಿಗೆ ಎಷ್ಟು ಸೌದೋಗ್ತಾಳೆ ಅಂತ ಅರ್ಥ ಆಯ್ತು. ಸೌದು 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 ಈ ಪರಿಸ್ಥಿತಿಗೆ ಬಂದಿರುತ್ತಾರೆ. ಮಗನ ಏಳಿಗೆ, ಮಗನ ಸಂತೋಷ ಎಲ್ಲಾನು ಕಾಣಬೇಕು ಅಂತ ಯೋಚನೆ ಮಾಡಿ ಬಗ್ಗೆ ಹೋಗಿದ್ದಾರೆ ನನ್ನ ತಾಯಿಯವರು. ಎಷ್ಟು ವರ್ಷಗಳು ಪ್ರೀತಿಯಿಂದ ಕೈ ತೊಟ್ಟು ಅಮೃತ ತಿನ್ನಿಸಿ ನನ್ನನ್ನು ಬೆಳೆಸಿದ್ರು. 2 ವರ್ಷದಿಂದ ಅವ್ರ ಕೈ ತೊಟ್ಟು ಊಟ ನನಗಿಲ್ಲ. ದೊಡ್ಡ ಜವಾಬ್ದಾರಿ ನನಗೆ ಕೊಟ್ಟಿದ್ದಾರೆ. ಸ್ವಂತದವರು, ಯಾರು ಸ್ವಂತದವರು? ನಿನ್ ಮನೆ ನಿನ್ ಸೇವೆ ಮಾಡೋರು ಸ್ವಂತದವರು ಕಣಪ್ಪ. ಯಾರು ಬರ್ಲಿಲ್ಲ ಅಂತ ಬೇಜಾರು ಮಾಡ್ಕೋಬೇಡ, ಅವ್ರನ್ನೆಲ್ಲ ಪ್ರೀತಿ ಮಾಡು. ಸ್ವಂತ ಏನು ಅಂತ ಅರ್ಥ ಆಗುತ್ತೆ. ಊಟ ಇಲ್ಲ ಅಂತ ಯೋಚನೆ ಮಾಡ್ಬೇಡ. ಒಂದ್ ಕಾಲ ಶೂಟಿಂಗ್ ಹೋಗುವಾಗ ಯಾವ ಹೋಟೆಲ್ ಅಡಿಗೆ ಚೆನ್ನಾಗಿ ಮಾಡ್ತಾರೆ, ಏನ್ ಮಾಡ್ತಾರೆ ಅಂತ ನಾನು ನೋಡ್ಕೊಂಡ್ ಬಂದಿದ್ದೀನಿ. ದಾರಿ ಉದ್ದಕ್ಕೂ ನಿಮಗೆ ತೋರಿಸ್ಕೊಂಡ್ ಬಂದಿದ್ದೀನಿ. ಮನೇಲಿ ಕಷ್ಟ ಆದ್ರೆ ಹೋಟೆಲ್ ಎಲ್ಲಾದ್ರೂ ತಿನ್ಕೋಬಂದ. ಅದು ನನಗೆ ಬೇರೆ ಇನ್ನೂ ಇಂದು ಅಭ್ಯಾಸ ಇದಾಗಿ 2 ವರ್ಷದಿಂದ ಹೀಗೆ ಹಾಗೆ ಅಂತ ತಿಳ್ಕೊಂಡು ಅಭ್ಯಾಸ ಆಗೋಯ್ತು. ಜೀವನ ತಾಯಿ ಜೊತೆಗಿದ್ದು ಏನ್ ಅನ್ಸುತ್ತೆ? ಅವ್ರನ್ನೇ ನೋಡ್ಕೊಂಡು ಒಂದಷ್ಟು ಕಾಲ ಕಳೆದ್ಬಿಟ್ಟು ಇಲ್ಲಿ ಬದುಕೋದ್ರಗಿನ್ನ ಎಲ್ಲಾದ್ರೂ ದೂರ ಹೋಗ್ಬಿಡ್ಬೇಕು ಅನ್ಸುತ್ತೆ. ನೀವು ನಿಮ್ಮ ನೋವನ್ನ ನನ್ನ ಹತ್ರ ಹೇಳ್ಕೊಂಡ್ರೆ ಸರಿ ಆಗಲ್ಲ, ನಾನು ನಿಮ್ಮ ಹತ್ರ ಹೇಳ್ಕೊಂಡ್ರೆ ಸರಿ ಆಗಲ್ಲ.
ನಮ್ಮ ಮಕ್ಕಳ ಹತ್ರ, ಅವ್ರು ನಮ್ಮ ಹತ್ರ, ನಮ್ಗೆ ಬೇಕಾದವ್ರ ಹತ್ರ, ಅವ್ರು ನಮ್ಮ ಹತ್ರ ವ್ಯೂಸ್ ಎಕ್ಸ್ಚೇಂಜ್ ಮಾಡಲಿಲ್ಲ ಅಂದ್ರೆ ಆ ಜೀವನ ಮುಂದೆ ಸಾಗಲ್ಲ. ಆ ಬ್ರಿಡ್ಜ್ ಕಟ್ಟಾಗೋಗ್ಬಿಡ್ತು ಅಂದ್ರೆ ಅಲ್ಲಿಗೆ ನಮ್ಮ ಆಯುಷ್ ಉಳ್ತಾ ಬರ್ತೀವಿ. ಹೇಗೆ ಪಡೆಯೋದಿಲ್ಲ, ಕಷ್ಟ ಆಗುತ್ತೆ. ಎಷ್ಟೋ ಸರಿ ನಾನು ಎಲ್ಲೂ ಹೋಗಲ್ಲ, ಜಾಸ್ತಿ ಮಾತಾಡಲ್ಲ, ಸಾಧ್ಯವಾದಷ್ಟು ಪ್ರಾಣಿಗಳನ್ನ ಪ್ರೀತಿ ಮಾಡ್ತಾ ಇರ್ತೀನಿ, ಅವು ನನ್ನ ಪ್ರೀತಿ ಮಾಡ್ತಿದೆ. ಇನ್ನು ಅಮ್ಮ ಹೇಳಿದರೆ ಒಂದಷ್ಟು ಕೆಲಸಗಳು ಅದನ್ನ ಮಾಡಬೇಕು, ಬಾರಿ ಬೇಗ ಮಾಡಿ ಮುಗಿಸ್ಬೇಕು ಮುಗಿಸ್ತೇನೆ. ಆಮೇಲೆ ಅಲ್ಲಿಗೆ ಇಲ್ಲಿಗೆ ಅಂತ ಬಂದಿಟ್ಬಿಡ್ಬೇಡಪ್ಪ ಅಂತ ಅಮ್ಮವ್ರು ಹೇಳಿದ್ರು. ಗಿರಿಜಮ್ಮವರು ಕಲಾವಿದರೆಲ್ಲ ಇದ್ದಾರಪ್ಪ ನೋಡ್ಕೋಬೇಕಾಗತ್ತೆ ಅಂತ ಹೇಳಿದ್ರು. ಅದ್ರ ಅರ್ಥ ಗರ್ಭಿತವಾಗಿರ್ಬೇಕು ನೀವು ಮಾಡಿದ ಕೆಲಸ ಅಂತ ಹೇಳಿದ್ರು. ಆಯ್ತು, ಅವ್ರು ಹೇಳಿದ ಅರ್ಥ ಆಯ್ತು ನನಗೆ. ಇವರು ಸಾಕಷ್ಟು ಒಳ್ಳೆ ಕೆಲಸ ಮಾಡಿದ್ದಾರೆ, ಕಲಿಯಪ್ಪ ಆ ಥರ ಮಾಡಬೇಕು ಅಂತ ಹೇಳಿದ್ರು. ತುಂಬಾ ಧನ್ಯವಾದ ಕಣಮ್ಮ. ಮಾಡ್ತಾ ಮಾಡ್ತಾ ಮುಂದೆ ಹೇಗೆ ಸಾಕ್ಬೇಕು ಅನ್ನುವಂಥ ದಾರಿ ತೋರಿಸ್ಕೊಟ್ರೆ ತುಂಬಾ ಸಂತೋಷ. ಅದರಲ್ಲೇ ನಮ್ಗೆ ನೆಮ್ಮದಿ ಇದೆ. ಯಾರು ಮಾತಾಡಲಿಲ್ಲ ಅಂದ್ರೂ ಬೇಜಾರಿಲ್ಲ. ನಮ್ಮ ಮನಸ್ಸಾಕ್ಷಿ ನಮ್ಮ ಹತ್ರ ಮಾತಾಡ್ತಾ ಇರುತ್ತೆ. ಏನ್ ಹೇಳ್ಬೇಕು ಸುತ್ತಿದ್ರೆ ಮಾಧ್ಯಮ ಮಿತ್ರರು, ಏನ್ ಸರ್ ಡ್ಯಾನ್ಸ್ ಪ್ರೋಗ್ರಾಮ್ ಹೋಗೇ ಇಲ್ವಲ್ಲ ಸರ್, ಜಡ್ಜ್ ಆಗ್ಲಿಲ್ವಲ್ಲ ಸರ್, ನೀವು ಜಡ್ಜ್ ಆಗ್ಲಿಲ್ಲ ಅಂದ್ರೆ ಏನಂತೆ? ನನ್ನ ತಾಯಿಯವರು ನನ್ನ ಜಡ್ಜ್ ಮಾಡಿದ್ದಾರೆ, ಒಳ್ಳೆ ಸ್ಟೂಡೆಂಟ್ ಅಂತ ಹೆಸರು ಕೊಟ್ಟಿದ್ದಾರೆ. ಸುಂದರಣ್ಣವರು ಅವರ ಅನುಭವದಲ್ಲಿ ಬಹುಶಃ ನನಗೆ ಕಾಲರಲ್ಲಿ ಒಂದು ಭಾಗ ಕೂಡ ಇಲ್ಲ. ಇಲ್ಲಿರೋ ಯಾರ ಅನುಭವದಲ್ಲೂ ನನಗೆ ಕಾಲರಲ್ಲಿ ಒಂದು ಭಾಗ ಕೂಡ ಇಲ್ಲ. ನೀವು ನನಗೆ ಇಂದು ಮಾಡಿರುವಂತ ಈ ನಾಮಕರಣ ಒಳ್ಳೆ ಮಗ ಅನಿಸ್ಕೋಬೇಕು ಅನ್ನುವಂಥದ್ದು, ಇದನ್ನು ನನ್ನ ಮಣ್ಣಿಗೆ ಹೋಗುವವರೆಗೂ ನನ್ನ ಜೊತೆ ಇದ್ದೇ ಇರುತ್ತೆ. ನಿಮ್ಮ ಮಾತು ಗಟ್ಟಿಯಾಗಿ ಉಳಿಯುತ್ತದೆ. ವಿನೋದ್ ರಾಜ್ ಬೇಕು ಅನ್ನೋವರು ವಿನೋದ್ ರಾಜ್ ಬೆಳಿತಾನೆ, ಬೇಡ ಅಂದಾಗ ಹೊರಟೋಗ್ತಾನೆ ಅಷ್ಟೇ. ಏನು ಇಲ್ಲ, ಪ್ರೀತಿಯಿಂದ ಬಂದು ಸಹಕರಿಸಿದ್ದಕ್ಕೆ ನಿಮ್ಮೆಲ್ಲರಿಗೂ ಶಿರಸಾಷ್ಟಾಂಗ ನಮಸ್ಕಾರಗಳು. ಎಂದೆಂದೂ ಚಿರಋಣಿಯಾಗಿದ್ದೀನಿ. ನಮಸ್ಕಾರ. ಸಿರಿಗನ್ನಡ ಮಾಡಿ ಮೊದಲು ನನ್ನ ಮಾತಾಡಿದಂತ ವಿನೋದ್ ರಾಜ್ ನಿಜವಾಗ್ಲೂ ಎಲ್ರಿಗೂ ಹೃದಯ ತುಂಬಿದೆ. ನಾವೆಲ್ಲ ಇವತ್ತು ನೀವು ಬದುಕಿದ ರೀತಿ ಮಾದರಿ ಇದನ್ನ ವಾಹಿನಿಗಳು ರೆಕಾರ್ಡ್ ಮಾಡಿ ನೋಡ್ತಾರೆ, ಇಡೀ ಪ್ರಪಂಚ ನೋಡುತ್ತೆ. ಅವರೆಲ್ಲರ ಆಶೀರ್ವಾದ ನಿಮಗೆ ಹೇಳ್ತಾ ಈಗ ಒಂದು ಖುಷಿ, ಒಂದು ಸಂದರ್ಭ ಮಾಡ್ಕೊಳ್ಳೋಣ. ಹಾರ್ಡ್ ಮಾಡೋಣ. ನಮ್ಮ ಗಣೇಶ್ ಬರ್ಲಿ. ಈಗ ಒಂದು ರೆಡಿ ಇದೆ. ಎಂದೆಂದು ನಿನ್ನನ್ನು ಅರಿತು ಬದುಕಿರಲಾರೆ. ಅವರ ಹಾಡುಗಳು ಅವ್ರ ಪಿಕ್ಚರ್ ನಮಸ್ಕಾರ ಎಲ್ಲರಿಗೂ. ನನ್ನ ಹೆಸರು ವೀಣಾ ವೆಂಕಟೇಶ್ ಅಂತ. ನಾನು ತುಂಬ ಬಸ್ಸುಗಳು ಈಗ ಬೆಳ್ಕೊಂಡು ಬಂದಿರುವಂತಹ ಒಂದು ಕಲಾವಿದೆ. ನನ್ನನ್ನು ಇಲ್ಲಿಗೆ ಬಂದು ಇವತ್ತು ಅಮ್ಮನ ನೋಡೋ ಹಾಗೆ ಮಾಡಿದ್ದಕ್ಕೆ ತುಂಬ ಧನ್ಯವಾದಗಳು. ವಿನೋದ್ ಸರ್ ಇವಾಗ ಹೇಳಿದ ಹಾಗೆ ತಾಯಿಗೆ ತಂದೆ ತಾಯಿಗಳಿಗಿಂತ ವಿಚಾರದ ದೇವರು ಯಾವುದೂ ಇಲ್ಲ. ನಾನು ನನ್ನ
ಕಳ್ಕೊಂಡಿದ್ದೀನಿ. ಇವಾಗ ನನ್ನ ತಂದೆ ನಮ್ಮ ಮಕ್ಕಳನ್ನ ಕಲಿತು ನೋಡ್ಕೋತಾ ಇದ್ದೀನಿ. ಅದರಲ್ಲಿ ಸಿಗೋ ಆನಂದ ಇವಾಗ ಯಾವಾಗಲೂ ಸಿಗಲ್ಲ. ಪುಣ್ಯವಾದ ಕೆಲಸ ಮಾಡ್ತಾ ಇರಲಿಲ್ಲ. ದೇವ್ರು ನಿಮ್ಮನ್ನು ಯಾವಾಗಲೂ ಚೆನ್ನಾಗಿ ಸಂತೋಷವಾಗಿತ್ತು. ದೇವರು ಎಲ್ಲೂ ಇಲ್ಲ, ನಮ್ಮಲ್ಲೇ ಇದ್ದಾನೆ. ಅದನ್ನ ಸೂಚಿಸುವಂತ ಒಂದು ಸಣ್ಣ ಭಾವಗೀತೆನ 2 ಲೈನ್ ಹಾಡಲಿಕ್ಕೆ ಇಷ್ಟಪಡ್ತಿದ್ದೆ. ಹುಷಾರಿಲ್ಲ, ಗಂಟು ಅಷ್ಟು ಚೆನ್ನಾಗಿಲ್ಲ, ಬಟ್ ಆದರೂ ಈ ಸನ್ನಿವೇಶಕ್ಕೆ ಅದನ್ನು ಹಾಡಲೇಬೇಕು ಅನ್ನಿಸ್ತು. ವೀಣಾ ಅದ್ಭುತವಾದ ನಟಿ ಗೊತ್ತಿತ್ತು, ಒಂದು ಒಳ್ಳೆ ಗಾಯಕಿ ಗೊತ್ತಿಲ್ಲ. ಈಗ ಎಲ್ಲ ಮ್ಯೂಸಿಕ್ ಡೈರೆಕ್ಟರ್. ಈಗ
ತಾಯಿ ಮಗನ ಸಂಬಂಧ ಏನು ಅನ್ನೋದನ್ನ ನೃತ್ಯದ ರೂಪದಲ್ಲಿ ಹೇಳ್ತಾ ಇದ್ದಾರೆ. ನಮ್ಮ ಕನ್ನಡ ಚಿತ್ರರಂಗದ ಅತ್ಯಂತ ಶ್ರೇಷ್ಠ ಕಲಾವಿದ ಶ್ರೀಧರ್. ಯಾಕಂದ್ರೆ ಶ್ರೀಧರು ಕೇವಲ ನಟನಾಗಿರಲಿಲ್ಲ, ಬರೀ ಇಂಜಿನಿಯರ್ ಆಗಿರಲಿಲ್ಲ. ನನ್ನ ಆತ್ಮೀಯ ಗೆಳೆಯ. ನಾವು ನೇತ್ರಪಲ್ಲಿನ ಒಂದು ಸಿನಿಮಾದಲ್ಲಿ ಮಾಡಿದ್ದೀವಿ. ಎಲ್ಲಕ್ಕಿಂತ ಹೆಚ್ಚಾಗಿ ಒಬ್ಬ ನಟನಾಗಿ ಇನ್ನೊಬ್ಬ ನಟನ ಮೆಚ್ಕೊಳ್ತೇವೆ. ಅವರಲ್ಲಿ ಬೇರೆ ಬೇರೆ ಅಂತರದ ಕಲೆ ಇದೆ. ನೃತ್ಯ ಬಗ್ಗೆ ಬಹಳ ಚೆನ್ನಾಗಿ ಅನುಭವ ನಾನು ಅವ್ರು ಮಾಡೋದು ಕಣ್ತುಂಬಿ ನೋಡಿದ್ದೀನಿ. ಈಗ ನೀವೆಲ್ಲ ಕಣ್ತುಂಬಿಕೊಳ್ಳಿ. ಅವರು ತಾಯಿ ಮಗನ ಸಂಬಂಧದ ಕುರಿತಾದ ನೃತ್ಯ ಮಾಡ್ತಾರೆ. ಇದಾದ್ಮೇಲೆ ಪವರ್ ಟಿವಿ ಆಂಕರ್ ಆದಂತ ಆಂಕರ್ ಅವರು ಒಂದು ಅವ್ರದೇ ಆದಂತ ಪ್ರತಿಭೆ ತೋರಿಸ್ತಾರೆ. ಓವರ್ ಟು ಶ್ರೀಧರ್. थोड़ा पीछे आओ, चेयर पीछे लेके अयो उठो उठो नहीं थोड़ा उठो ಇಲ್ಲ